ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮೊಂದಿಗೆ ಕೇಶವ್ ಸರ್ ಇದ್ದಾರೆ, ಆರ್ಥಿಕ ವಿಶ್ಲೇಷಕರು. ಸ್ವಾಗತ ಕೇಶವ್ ಸರ್ ತಮಗೆ ಒಂದು ಡಿಬೇಟ್ಗೆ. ಒಂದು ಸತ್ಯ ಏನು ಅಂದ್ರೆ ಟ್ರೇಡ್ ಡೀಲ್ ಅಂದ್ರೆ ಇದನ್ನ ಟ್ರೇಡ್ ಡೀಲ್ ಅನ್ಬೇಕು ಅಥವಾ ಟ್ಯಾರಿಫ್ ರಿಡಕ್ಷನ್ ಡೀಲ್ ಅನ್ಬೇಕು ಅಂತ ಇನ್ನ ಸ್ಪಷ್ಟತೆ ಇಲ್ಲ ನಂಗೆ. ಆದ್ರೆ ಏನು ಅಂದ್ರೆ ಒಂದು ಪಾಸಿಟಿವ್ ವೈಬ್ಸ್ ಬಂದದ್ದಕ್ಕೆ ರೀಸನ್ ಏನು ಅಂದ್ರೆ ನೀವು ಅವಾಗ್ಲೇ ಹೇಳ್ತಾ ಇದ್ದಿದ್ದಂಗೆನೆ ಒಂದು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಏನ್ ನಾವು ಕರಿತೀವಿ, EU 27 ಜೊತೆ ಯುರೋಪ್ 27 ಕಂಟ್ರೀಸ್ ಜೊತೆಗೆ ಏನು ಭಾರತ ಒಪ್ಪಂದ ಮಾಡ್ಕೋತು, 215 ಕೋಟಿ ಜನ ಒಂದಾದ್ರು, ಮಾರ್ಕೆಟ್ ದೃಷ್ಟಿಯಿಂದ 25% GDP ಒಂದಾಯ್ತು. ಈಗ ಭಾರತ ಏನ್ ಮಾಡ್ತಾ ಇತ್ತು ಅಂದ್ರೆ ಈವನ್ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಜೊತೆ ಅಲ್ಲಿ 6-7 ದೇಶಗಳಿದೆ, ಅವುಗಳ ಜೊತೆ ಮಾತುಕತೆ ಮಾಡ್ತಾ ಇದೆ. ಇನ್ನು ಬೇರೆ ಬೇರೆ ಈ ತರದ ಒಕ್ಕೂಟಗಳ ಜೊತೆ ಭಾರತ ಮಾತುಕತೆ ನಡೆಸ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಭಾರತ ಪೂರ್ತಿ ಕೈ ಬಿಟ್ಟು ಹೋಗ್ಬಿಟ್ರೆ ಏನು ಅನ್ನುವಂತ ಆತಂಕ ಸಹಜವಾಗಿಯೇ ಟ್ರಂಪ್ಗೆ ಕಾಡಿದೆ. ಅವ್ರಿಗೆ ಅನಿಸ್ತಿತ್ತು ನಾನು ಹೆದರ್ಸಿ ಭಾರತವನ್ನ ಮಣಿಸಬಹುದು ಅಂತ ಹೇಳಿ. ಇರಾನ್ ಜೊತೆಗೆ ಏನಾದ್ರೂ ಇವಾಗ ನೀವು ಮತ್ತೆ ವ್ಯಾಪಾರನ ಮುಂದುವರಿಸಿದ್ರೆ ಇನ್ನೂ 25% ಹಾಕ್ತೀನಿ ಅಂತ ಕೂಡ ಹೆದರ್ಸಿದ್ರು ಅವರು. ಸೊ ಕೊನೆಗೆ ತರಾತುರಿಯಲ್ಲಿ ಭಾರತದ ಪ್ರಧಾನ ಮಂತ್ರಿಗೆ ಕರೆ ಮಾಡಿ ಅವ್ರು ಹೇಳಿದ್ದಾರೆ, ಇಲ್ಲ ನಾವೇ ಅವರೇ ಫಸ್ಟ್ ಪ್ರತಿಕ್ರಿಯೆ ಕೊಟ್ಟಿದ್ದು. ಅದನ್ನ ಇನ್ನೊಂದು ನಾವು ಗಮನಿಸ್ಬೇಕು, ಅದನ್ನ ಭಾರತದ ಕಡೆಯಿಂದ ಮೊದಲನೇ ಪ್ರತಿಕ್ರಿಯೆ ಬಂದಿಲ್ಲ, ಅವ್ರ ಕಡೆಯಿಂದ ಪ್ರತಿಕ್ರಿಯೆ ಬಂದಿದೆ. ನಮ್ದು ಟ್ರೇಡ್ ಆಗಿದೆ, ನಾವು 18%ಗೆ ಇಳಿಸ್ತೀವಿ, ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನೋ ಒಂದು ಪದನು ಬಳಸ್ತಾರ ಅವರು. ಇದು ಹೆಂಗೆ ಅಂದ್ರೆ ಒಬ್ರಿಗೊಬ್ರು ಸದ್ಯಕ್ಕೆ ಅನಿವಾರ್ಯ ನಿಜ. ಆದ್ರೆ ಭಾರತ ಇವ್ರು ಯಾವಾಗ ಟ್ಯಾರಿಫ್ ಹಾಕುವಾಗ ಪ್ರೈಮ್ ಮಿನಿಸ್ಟರ್ ಒಂದು ಮಾತು ಹೇಳ್ತಾರೆ, ವಿ ಹ್ಯಾವ್ ಟು ಪೇ ಹೆವಿ ಪ್ರೈಸ್ ಫಾರ್ ಇಟ್ ಬಟ್ ವಿ ಆರ್ ರೆಡಿ ಫಾರ್ ಇಟ್ ಅಂತ. ಭಾರತ ಇದಕ್ಕೆ ಯಾಕೆಂದ್ರೆ ಭಾರತ ಯಾಕೆ ಮಾತನ್ನ ಅವತ್ತು ಹೇಳ್ತು ಅಂದ್ರೆ ನಮ್ಮ ಹತ್ರ $87 ಬಿಲಿಯನ್ ಅವ್ರಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ 2024ರಲ್ಲಿ. ನಾವು ಅಷ್ಟೊಂದು ಅವ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ, $87 ಬಿಲಿಯನ್ ಅಷ್ಟು ನಾವು ಎಕ್ಸ್ಪೋರ್ಟ್ ಮಾಡಿದ್ವಿ ಅವ್ರಿಗೆ. ಸೊ ಹಾಗಾಗಿ ಸಹಜವಾಗಿ ನಮ್ಗೊಂದು ಒಳ್ಳೆ ಮಾರುಕಟ್ಟೆ ಇತ್ತು. ಮತ್ತೆ ಈವನ್ ಚೈನಾನ ನಾವು ಹೆಚ್ಚು ಚೈನಾನ ಎದುರಿಸ್ಬೇಕಂದ್ರೆ ಸದ್ಯದ ಸ್ಥಿತಿಯಲ್ಲಿ ನಮ್ಗೆ ಅಮೆರಿಕ ಕೂಡ ಬೇಕು, ಅಮೆರಿಕನ ಚೈನಾ ಎದುರಿಸ್ಬೇಕಂದ್ರೇನು ಭಾರತ ಅವ್ರಿಗೆ ಬೇಕು. ಸೊ ಹಂಗಾಗಿ ಇದೊಂದು ಮ್ಯೂಚುವಲ್ ಗೈನ್ ಇತ್ತಲ್ಲ ಅಂತ ಭಾರತ ಅದ್ರ ಜೊತೆಗೆ ಇತ್ತು. ಬಟ್ ಹಂಗಂತ ಯಾವತ್ತು ನಾವು ರಷ್ಯಾದ ಜೊತೆಗೆ ನಮ್ಮ ಸ್ನೇಹವನ್ನ ಕಡಿದುಕೊಂಡಿಲ್ಲ. ಈಗ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸ್ಬೇಕೇನು ಅಂದ್ರೆ ಅವತ್ತು ನಾವು ನೋಡಿ $87 ಬಿಲಿಯನ್ ಅಷ್ಟು ನಮ್ದು ಎಕ್ಸ್ಪೋರ್ಟ್ಸ್ ಇತ್ತು. ನಾವು ಅಂದ್ರೆ ಮೊದಲೆಲ್ಲ ಜಾಸ್ತಿ ರಿಬೇಟ್ ಸಿಗ್ತಾ ಇತ್ತು, ಡಿಸ್ಕೌಂಟ್ ಸಿಗ್ತಾ ಇತ್ತು ಅವ್ರು ಆಯಿಲ್ ಕೊಂಡ್ಕೊಂಡ್ರೆ. ಕಡೆಗೆ ಅಂದ್ರೆ ನಾವು 24-25 ಬಂದಾಗ ನಮ್ಗೆ ಉಳಿತಾ ಇದ್ದ ದುಡ್ಡು ಅಲ್ಲಿಂದ ಅವ್ರ ಜೊತೆಗೆ ನಾವು ಆಯಿಲ್ ನ ಕೊಂಡ್ಕೊಂಡಿದ್ರಿಂದ ನಮ್ಗೆ ಉಳಿತಾ ಇದ್ದದ್ದು $3.8 ಬಿಲಿಯನ್. ಸೊ ಈ $3.8 ಬಿಲಿಯನ್ ಗಾಗಿ ನಾವು $87 ಬಿಲಿಯನ್ ನ ಎಕ್ಸ್ಪೋರ್ಟ್ಸ್ ನ ಕಳ್ಕೊಳ್ಳಕ್ಕೆ ಭಾರತ ಸಿದ್ಧ ಇರಲಿಲ್ಲ. ಆದ್ರೆ ಯಾರಾದ್ರೂ ಒಂದು ಕಂಡೀಷನ್ಸ್ ನ ಹಾಕುವಾಗ, ನೀವು ನಿಮ್ಮ ಫಾರ್ಮ್ ಸೆಕ್ಟರ್ ಓಪನ್ ಮಾಡಿ ನೀವು ನಮ್ಮ ಡೈರಿ ಸೆಕ್ಟರ್ಗೆ ನೀವು ಕೊಡಿ ಅಂತ ಹೇಳುವಾಗ ಖಂಡಿತ ಭಾರತ ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸ್ತು. ಇದನ್ನ ಈವನ್ ಟ್ರಂಪ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವ್ರೇನ್ ಅನ್ಕೊಂಡ್ರು, ಇಲ್ಲ ನಾನು ಹೇಳಿದ ತಕ್ಷಣ ಇವ್ರು ಕೇಳ್ಬಿಡ್ತಾರೆ ಅಂತನ್ನುವಂತ ಮನಸ್ಥಿತಿ ಇತ್ತು ಅವ್ರಿಗೆ. ಸೊ ಭಾರತ ಯಾವಾಗ ಆಯ್ತು ನಾವು ಫೇಸ್ ಮಾಡ್ತೀವಿ ಅನ್ನುವಾಗ ಇನ್ನೂ ಒಂದು ಅಂಕಿಅಂಶನ ಭಾರತ ಸರ್ಕಾರ ಬಿಡುಗಡೆ ಮಾಡಿದೆ. ನಿಮ್ಗೆ ಒಂದ್ 15-20 ದಿನದಿಂದ ಬಂದಿದೆ ಅದು ನಮ್ಮಲ್ಲಿ ಕಳೆದ ಬಾರಿ ಎಷ್ಟು ರಫ್ತಾಗಿತ್ತು ಅನ್ನುವಂತ ಅಂಕಿಅಂಶ. ಇನ್ನೊಂದು ಈ ಅಂಕಿಅಂಶ ನಮ್ಗೆ ಒಳ್ಳೆಯ ಲೀಡ್ ಕೊಡುತ್ತೆ ಯಾಕೆ ಟ್ರಂಪ್ ಇಷ್ಟ ತರಾತುರಿಯಲ್ಲಿ ನಮ್ಮ ಜೊತೆಗೆ ಬಂದ್ರು ಅನ್ನೋದಕ್ಕೆ. ಏಪ್ರಿಲ್-ಡಿಸೆಂಬರ್ 2025ಕ್ಕೆ ನಮ್ಮ ಹತ್ರ ಎಷ್ಟು ವ್ಯಾಪಾರ ಆಗಿತ್ತು ಅಂತಂದ್ರೆ ಇದು 2024ರ ಏಪ್ರಿಲ್-ಡಿಸೆಂಬರ್ಗಿಂತ 4.3% ಅಷ್ಟು ಜಾಸ್ತಿ ಆಗಿತ್ತು. ಅಂದ್ರೆ 654.26 ಬಿಲಿಯನ್ ಅಷ್ಟು ನಾವು ರಫ್ತನ್ನ ಮಾಡಿದ್ವಿ. ಅದೇ 2024ರಲ್ಲಿ ಕೇವಲ 607.93 ಬಿಲಿಯನ್ ಮಾಡಿದ್ವಿ. ಅಂದ್ರೆ ಭಾರತ ಈವನ್ ಅಮೆರಿಕದ ಜೊತೆಗೂ ಅದೇ ತರದ ಒಂದು ಇದಿಟ್ಕೊಂಡು ಅಷ್ಟೆಲ್ಲ ಟ್ಯಾರಿಫ್ ಗಳ ಮಧ್ಯೆ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಅದ್ರ ಜೊತೆಗೆ ಈ ಕಡೆಗೆ ಇದೆಲ್ಲ ಹೋಗ್ತಾ ಇದ್ವಿ. ಹಂಗಂತ ನಾವು ಪಾಲಿಸಿ ರೆಸ್ಪಾನ್ಸ್ ಅಲ್ಲೂ ಕಡಿಮೆ ಮಾಡ್ತಾ ಬಂದ್ವಿ. ಈಗ ಪ್ರತಿ ಆಯವ್ಯಯದಲ್ಲಿ ನೀವು ನೋಡಿದ್ರೆ ನಾವು ಹೇಳ್ತಾ ಇದೀವಿ, ಇಲ್ಲ ನಾವು ನಮ್ಮಲ್ಲಿರುವಂತಹ ಹೈ ಟ್ಯಾರಿಫ್ಸ್ ಏನಿದೆ ಅದನ್ನ ನಾವು ತೆಗಿತೀವಿ, ನಮ್ಮಲ್ಲಿರುವ ಕಸ್ಟಮ್ಸ್ ಡ್ಯೂಟಿನ ಕಡಿಮೆ ಮಾಡ್ತೀವಿ. ಈಗ 11% ಡ್ಯೂಟಿನ ನಾವು ಕಾಟನ್ ಮೇಲೆ ಕಡಿಮೆ ಮಾಡಿದ್ವಿ. ಹಂಗೇನೆ ಒಂದೊಂದು ನಾವ್ ಯಾವ್ಯಾವ ದೇಶಗಳ ಜೊತೆಗೆ UK ಜೊತೆಗೆ ನಾವು ಒಂದು ಟ್ರೇಡ್ ಡೀಲ್ ಅನ್ನ ಮಾಡ್ಕೊಂಡ್ವಿ, FTA ಮಾಡ್ಕೊಂಡ್ವಿ. ಸೊ ಈ ತರದೊಂದು
ಮ್ಯೂಚುವಲ್ ಆಗಿ ಬೇರೆ ಬೇರೆ ದೇಶಗಳ ಜೊತೆಗೆ ಮಾಡ್ಕೊಂಡಿದ್ರಿಂದ ಅವ್ರು ನಮ್ ಜೊತೆಗೆ ಬರ್ತೀವಿ ಅಂತ ಇನ್ನು ಏನು ನಿಮ್ಗೆ ಬ್ಲೂ ಪ್ರಿಂಟ್ ಸಿದ್ಧ ಆಗಿಲ್ಲ, ಆದ್ರೆ ಅವ್ರು ಹೇಳಿದ್ರು ಇಲ್ಲ ನಾವು 18% ಕಡಿಮೆ ಮಾಡ್ತೀವಿ ಅಂತ. ಬಟ್ ಇಲ್ಲಿ ಒಂದು ಪ್ರೆಷರ್ ಟ್ಯಾಕ್ಟಿಕ್ಸ್ ನ ನೋಡಿ, ಅವ್ರಿಗೆ ಅವರೇ ಟ್ವೀಟ್ ಮಾಡ್ತಾರೆ, ಅವ್ರಿಗೆ ಅವರೇ ಹೇಳ್ತಾರೆ ಇಲ್ಲ ಇದನ್ನ ಅಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ, ಡೈರಿ ಅಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ, ರಷ್ಯನ್ ಜೊತೆ ಆಯಿಲ್ ನಾವು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಆ ಕಡೆಯಿಂದ ರಷ್ಯಾ ಹೇಳಿದೆ ನಮ್ಗೆ ಆ ತರದ ಯಾವ್ದು ಮೆಸೇಜ್ ಬಂದಿಲ್ಲ ಅಂತ. ಬಟ್ ಇದೆಲ್ಲ ಒಂದ್ ಕಡೆಗಾದ್ರೆ ಭಾರತಕ್ಕೂ ಇದರಿಂದ ಅಡ್ವಾಂಟೇಜ್ ಇದೆ, ಅಮೆರಿಕಾಗೂ ಇದರಿಂದ ಅಡ್ವಾಂಟೇಜ್ ಇದೆ. ಯಾಕಂದ್ರೆ ಇದೆರಡೂ ವಿನ್ ವಿನ್, ಎರಡು ಕೈ ಜೋಡಿಸಿದ್ರೆ ಮಾತ್ರ ವ್ಯಾಪಾರ, ಇಲ್ಲ ಅಂದ್ರೆ ವ್ಯಾಪಾರ ಆಗಲ್ಲ. ಸೊ ಇಂಥ ಸನ್ನಿವೇಶದಲ್ಲಿ ಏನು ಅಂತಂದ್ರೆ ಭಾರತದಲ್ಲಿ ಒಂದು ಟ್ಯಾರಿಫಿನ ಬೆಲೆ ಈಗ ಅವ್ರು ಹೇಳಿರೋ 18%, ಆಕ್ಚುಲಿ ಮೋಸ್ಟ್ ಫೇವರ್ಡ್ ನೇಷನ್ ಸ್ಟೇಟಸ್ 10% ಕೊಡ್ಬೇಕಾಗಿತ್ತು ಹಂಗ್ ನೋಡಿದ್ರೆ, ಅದಕ್ಕಿಂತ 8% ಜಾಸ್ತಿ ಇದೆ ಇದು. ಆದ್ರೆ 50% ದೇಶಗಳ ಮೇಲೆ ವಿಧಿಸಿರೋದು ನೋಡಿದ್ರೆ ಜಪಾನ್ ಮೇಲೆ 15% ಹಾಕಿದ್ದಾರೆ, ಬಾಂಗ್ಲಾದೇಶ್, ವಿಯೆಟ್ನಾಂ, ಶ್ರೀಲಂಕಾ ಮೇಲೆ 20% ಇದೆ, ಚೈನಾ ಮೇಲೆ 34% ಇದೆ. ಸೊ ನಾವು ಕಾಂಪೀಟ್ ಮಾಡ್ತಿರುವಂತ ದೇಶಗಳಲ್ಲಿ ಇವೇ ದೇಶಗಳು ಆಕ್ಚುಲಿ ಈ ಕಂಬೋಡಿಯಾ, ಪಾಕಿಸ್ತಾನ್, ಥೈಲ್ಯಾಂಡ್ ಮೇಲೆ 19% ಇದೆ. ಸೊ ನಮ್ಗೆ ಅಡ್ವಾಂಟೇಜ್ ಇದೆ. ಒಂದು, ಭಾರತದ ವಸ್ತುಗಳಿಗೆ ಡಿಮಾಂಡ್ ಇದೆ, ಅದರ ಜೊತೆಗೆ ನಮ್ಗೆ ಯಾವಾಗ ಟ್ಯಾರಿಫ್ ಕಮ್ಮಿ ಆಯ್ತು, ಮುಂಚೆ ಏನಾಯ್ತು ಅಂದ್ರೆ ಟ್ಯಾರಿಫ್ ಹಾಕಿದಾಗ 50% ಹಾಕಿದ್ರೆ ನಮ್ಮ ರಫ್ತು ಮಾಡುವಂತವ್ರು ಒಂದು ಲಾಭ ಎಷ್ಟು ಇಟ್ಕೊಳ್ತಾರೆ ಸಾಮಾನ್ಯ ಅಂದ್ರೆ ಒಂದು 25% 30% ಲಾಭ ಇರುತ್ತೆ ಇದರಲ್ಲಿ, ಅಲ್ಲಿಂದ ಹೋಗಿ ಅಲ್ಲಿ ಬರೋದಕ್ಕೆ. ಆದ್ರೆ ಈಗ ನೀವು 50% ಟ್ಯಾರಿಫ್ ಹಾಕಿದ್ರೆ ಅದು ಖಂಡಿತ ಇವ್ರಿಗೆ ದೊಡ್ಡ ಹೊಡೆತ ಬೀಳ್ತಾ ಇತ್ತು. ಆದ್ರೆ ಭಾರತ ಸರ್ಕಾರ ಇದನ್ನ ಎದುರಿಸಿದ ವಿಧಾನ ಇದೆಯಲ್ಲ, ಮೊನ್ನೆ ಬಜೆಟ್ ಅಲ್ಲಿ ಕೂಡ ನಿಮ್ಗೆ ನೋಡಿದ್ರೆ ಟ್ಯಾರಿಫ್ ನ ನೆಗೆಟಿವ್ ಮಾಡಕ್ಕೆ, ಅಂದ್ರೆ ಅವ್ರು ಏನ್ ಟ್ಯಾರಿಫ್ ನಮ್ಮ ಮೇಲೆ ಹಾಕಿದರೆ ಅದನ್ನ ನೆಗೆಟ್ ಮಾಡಕ್ಕೆ ನಾವ್ ಏನೇನ್ ಕ್ರಮ ಕೈಗೊಳ್ಬೇಕು, ಯಾವ್ಯಾವ್ದ್ರದ್ದು ದರಗಳನ್ನ ಕಡಿಮೆ ಮಾಡ್ಬೇಕು, ಎಕ್ಸ್ಪೋರ್ಟ್ ಡ್ಯೂಟೀಸ್ ಅಲ್ಲಿ ಏನ್ ಕಡಿಮೆ ಮಾಡ್ಬೇಕು, ಅದೆಲ್ಲವನ್ನ ಮಾಡ್ತಾ ಹೋದ್ವಿ. ಹಂಗಂತ ಇಂಪೋರ್ಟ್ ಡ್ಯೂಟೀಸ್ ಕಡಿಮೆ ಮಾಡ್ಕೊಂಡು ಬಂದ್ವಿ. ಸೊ ಇವೆಲ್ಲವೂ ಅವ್ರಿಗೆ ಒಂದು ಕ್ಲಿಯರ್ ಕಟ್ ಆದ ಮೆಸೇಜ್ ಅನ್ನ ಕೊಡ್ತು. ಸೊ ಇಲ್ಲ ಇದು ಹಿಂಗಾದ್ರೆ ಆಗಲ್ಲ, ಫಸ್ಟ್ ನಾವು ಸೈನ್ ಮಾಡ್ತೀವಿ ಅಂತ ಹೇಳಿ ಅನಂತರ ನೋಡ್ಕೊಳ್ಳೋಣ ಅನ್ನುವಂತ ಅರ್ಥದಲ್ಲಿ ಬಂದಿದ್ರಿಂದ ಭಾರತಕ್ಕೂ ಇದರಿಂದ ಬೆನಿಫಿಟ್ ಆಗಿದೆ. ಹೇಳಿದ ತಕ್ಷಣ ನಮ್ಗೊಂದು 2 ದಿನದಲ್ಲಿ ನೀವು ನೋಡ್ದಂಗೆನೆ 2.5% ನಮ್ದು ರುಪಿ, ಇದು ಸೆನ್ಸೆಕ್ಸ್ ಹೆಚ್ಚಾಗಿದೆ, ನಿಫ್ಟಿ ಹೆಚ್ಚಾಗಿದೆ, ಹಾಗೇನೆ ರೂಪಾಯಿನ ಮೌಲ್ಯ 92 ರೂಪಾಯಿವರೆಗೂ ಹೋಗ್ಬಿಟ್ಟಿತ್ತು, 122 ಪೈಸಾ ನಮ್ದು ಗೈನ್ ಆಯ್ತು. ಸೊ ಇವೆಲ್ಲವೂ ಅಡ್ವಾಂಟೇಜ್ ಖಂಡಿತ ಅದರಿಂದ ನಮ್ಗೆ ಸಿಕ್ಕಿದೆ. ಸೊ ಹಂಗಾಗಿ ರೈಟ್ ಮೂವ್ ಅಂತ ಅನ್ಸುತ್ತೆ, ಅವ್ರಿಗೂ ಅನುಕೂಲ ಆಗುತ್ತೆ. ನಮ್ಮ ಟೆಕ್ಸ್ಟೈಲ್ ಮತ್ತೆ ಅಪೆರಲ್ಗೆ, ಗಾರ್ಮೆಂಟ್ ಮತ್ತೆ ಫುಟ್ವೇರ್ಗೆ, ಇಂಜಿನಿಯರಿಂಗ್ ಗೂಡ್ಸ್ಗೆ, ಕೆಮಿಕಲ್ಸ್ಗೆ, ಜೆಮ್ಸ್, ಜೆವೆಲ್ರಿ ಇವಕ್ಕೆಲ್ಲಕ್ಕೂ ಅನುಕೂಲ ಆಗುತ್ತೆ. ಹಾಗೇನೆ ಅವರ ದೇಶದ ವಸ್ತುಗಳಿಗೂ ಅನುಕೂಲ ಆಗುತ್ತೆ. ಆದ್ರೆ ಕಾಂಪಿಟೇಟಿವ್ ಆಗಿರುತ್ತಾವು ಅನ್ನುವಂಥದ್ದು ಪ್ರಮುಖವಾದಂತ ವಿಚಾರ. ಯಾಕಂದ್ರೆ ಅವರು ನಮ್ಮ ದೇಶದ ಜೊತೆಗೆ ಮಾಡುವಾಗ ನಮ್ಮಲ್ಲಿ ಲೇಬರ್ ಇಂಟೆನ್ಸಿವ್ ಇರೋದ್ರಿಂದ ಪ್ರೈಸಸ್ ಸ್ವಲ್ಪ ಚೀಪ್ ಇದೆ, ಅವ್ರದ್ದೆಲ್ಲವೂ ಕ್ಯಾಪಿಟಲ್ ಇಂಟೆನ್ಸಿವ್ ಇರುತ್ತೆ. ಅವ್ರು ನಮ್ಮ ಜೊತೆಗೆ ಯಾವ ಮಟ್ಟಕ್ಕೆ ಕಾಂಪೀಟ್ ಮಾಡ್ತಾರೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕು. ಆ ತರದ್ರಲ್ಲಿ ನಾನು ಯೋಚನೆ ಮಾಡಲ್ಲ, ಯಾಕೆಂದ್ರೆ ನಿಮ್ಗೆ ರಿಸರ್ವ್ಸ್ ನ ಎಲ್ಲಿ ಇಡಬೇಕು ಅಂತ ಬಂದಾಗ ಸಹಜವಾಗಿ ಕೇಂದ್ರ ಬ್ಯಾಂಕ್ ಈ ಒಂದು ಏನು ನಾವು ಡಿಡಾಲರೈಸೇಷನ್ ಆಗ್ತಾ ಇದೆ, ಈಗ ದೇಶಗಳು ಎಚ್ಚೆತ್ಕೋತಾ ಇದಾವೆ, ಡಿಡಾಲರೈಸೇಷನ್ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಸಹಜವಾಗಿ ಅದನ್ನ ಬಂಗಾರದ ಮೇಲೆ ಹಾಕೋಣ, ಅವಾಗ ನಮ್ಗೆ ಒಂದು ಪೋರ್ಟ್ಫೋಲಿಯೋ ಕೂಡ ಸರಿ ಹೋಗುತ್ತೆ ಅಂತ ಕಾರಣಕ್ಕಾಗಿ ನೀವು ಕಳೆದ 3 ವರ್ಷದಿಂದ ನೋಡ್ತಾ ಇದೀವಿ ನಾವು ಹತ್ತತ್ರ 1,000 ಟನ್ ಇರುವ ಕೇಂದ್ರ ಬ್ಯಾಂಕ್ಗಳು ಭಾರತ, ಚೈನಾ ಸೇರಿದಂತೆ ಎಲ್ಲವೂ ಕೊಂಡ್ಕೊಳ್ತಾ ಇದೆ. ಸೊ ಇಲ್ಲಿ ಪ್ರಮುಖವಾಗಿ ನನಗನ್ಸೋದು ಏನಂದ್ರೆ ಈ ತರದ ಕರೆಕ್ಷನ್ಸ್ ಇಂದ ಏನಾದ್ರೂ ಇನ್ನ ಮೇಜರ್ ಚೇಂಜಸ್ ಇಲ್ಲ ಅಂದ್ರೆ 1,50,000 to 1,60,000 ಸ್ಟೆಬಿಲಿಟಿ ಸಿಗ್ಬೋದು. ಇಲ್ಲ ಮತ್ತೆ ಈ ತರದ್ ಏನಾದ್ರು ಏರುಪೇರಾಗಿ ಇಲ್ಲ ಯಾವ್ದಾದ್ರು ದೇಶಗಳ ಮಧ್ಯೆ ಯುದ್ಧ ಅಥವಾ ಮತ್ತಿನ್ನೇನಾದ್ರೂ ಒಂದು ಸಂಭವಿಸಿ ಮತ್ತಷ್ಟು ಅನಿಶ್ಚಿತತೆ ಆದ್ರೆ ಸ್ಟೆಬಿಲಿಟಿ ಮತ್ತೆ ಮೇಲಕ್ಕೆ ಹೋಗಿ 1,90,000 to 2 lakhs ಗೆ ಸೆಟ್ಲ್ ಆಗ್ಬೋದು ಅನ್ನುವಂಥದ್ದು ನಾವು ಕಳೆದ ಬಾರಿ ಮಾತಾಡುವಾಗೂ ನಾನು ಆ ಮಾತನ್ನ ಹೇಳಿದ್ದೆ. ಸೊ ಈಗ ಅಮೆರಿಕ ಜೊತೆಗೆ ಡೀಲ್ ಆಗಿದೆ ಅಂತ ಇನ್ನು ಸುದ್ದಿ ಅದು ಏನೋ ಟ್ರಂಪ್ ಮತ್ತೆ ಮೋದಿಜಿ ಅವರು ಹೇಳಿದ್ರಿಂದಲೇ ಒಂದಷ್ಟು ಗೈನು ಆಗ್ತಾ ಇದೆ. ಹಾಗೆ ನಮ್ಮ ಸೆನ್ಸೆಕ್ಸ್ ಮತ್ತೆ ನಿಫ್ಟಿನೂ ಗೈನ್ ಆಗಿದೆ, ರುಪಿನೂ ಗೈನ್ ಆಗಿದೆ. ಸೊ ಇನ್ನಾದ್ರೂ ಏನಾದ್ರು ಕರೆಕ್ಟ್ ಆಗಿ ಬಂದು ಫೈನ್ ಡೀಟೇಲ್ಸ್ ಬಂದು ಅದ್ರಲ್ಲಿ ಡೆವಿಲ್ ಇಲ್ಲ, ಅದ್ರಲ್ಲಿ ಗಾಡ್ ಇದೆ ಅಂತ ನಮಗ್ ಗೊತ್ತಾದ್ರೆ ಮಾರುಕಟ್ಟೆ ಇನ್ನಷ್ಟು ಚೆನ್ನಾಗಾಗತ್ತೆ. ಅವಾಗ ಏನಾಗುತ್ತೆ, ಅವಾಗ ಒಂದ್ ಸ್ವಲ್ಪ ಸ್ಟೆಬಿಲಿಟಿ ಸಿಗುತ್ತೆ ಗೋಲ್ಡ್ ಮತ್ತೆ ಸಿಲ್ವರ್ಗೆ. ಇಲ್ಲ ಅದು ಏನೋ ಹಿಂಗೆ ಮಾತುಕತೆ ಆಗ್ತಾನೆ ಇದೆ, ಸರಿ ಹೋಗ್ತಾ ಇಲ್ಲ ಅನ್ನೋದಾದ್ರೆ ಈಗ ಯಾಕಂದ್ರೆ ಭಾರತ ಸರ್ಕಾರದ ಕಡೆಯಿಂದ ಕ್ಲಿಯರ್ ಆಗಿದೆ ನಾವು ಡೈರಿ ಮತ್ತೆ ಅಗ್ರಿಕಲ್ಚರ್ ನಾವು ಕೊಡಲ್ಲ ಅಂತ. ಸೊ ಅದು ಕ್ಲಿಯರ್ ಆಗಿದೆ. ಈಗ ಏನಾಗಿದೆ, ಇವರು ಟ್ರಂಪ್ ಅವ್ರದ್ದು ಹೇಳಿಕೆಗಳನ್ನ ನಾವು ಸೀರಿಯಸ್ ಆಗಿ ಬ್ರೂಕ್ ರಾಲಿನ್ಸ್ ಅಮೆರಿಕದ ಕೃಷಿ ಕಾರ್ಯದರ್ಶಿ ಅವರ ಮಾತು ಹೇಳ್ಬಿಟ್ಟಿದ್ದಾರೆ. ನನಗೆ ಅದು ಸ್ವಲ್ಪ ಶಾಕಿಂಗ್ ಅಂತ ಅನಿಸ್ತು. ಈಗ ಇಲ್ಲಿ ಮೋದಿ ಅವರು ಹೇಳಿಲ್ಲ, ಭಾರತದ ಕೃಷಿ ಮಂತ್ರಿನೂ ಹೇಳಿಲ್ಲ, ವಾಣಿಜ್ಯ ಮಂತ್ರಿ ಗೋಯಲ್ ಅವರು ಏನೂ ಮಾತಾಡಿಲ್ಲ,
ಏನು ಮಾತನಾಡ್ತಿರ್ತಕ್ಕಂಥ ಹೊತ್ತಲ್ಲೇ ಇನ್ನು ಗ್ರಾಮೀಣ ಅಮೆರಿಕದ ಜನರ ಜೀವನ ಅದ್ಭುತವಾಗಲಿದೆ, ಸುವರ್ಣಯುಗವಾಗಲಿದೆ, ಹಣದ ಹೊಳೆ ಬಂದು ಅಮೆರಿಕದ ಹಳ್ಳಿಗಳಲ್ಲಿ ಹರಿಯಲಿದೆ ಅಂತ ಹೇಳಿ ಆ ಮನುಷ್ಯ ಮಾತಾಡ್ಬಿಟ್ಟಿರೋದು ಸರ್. ಯಾವುದ್ರ ಆಧಾರದ ಮೇಲೆ? ಕೃಷಿ ಮತ್ತು ಹೈನು ಪದಾರ್ಥಗಳಿದೆಯಲ್ಲ ಅದೆಲ್ಲ ತಂದು ಭಾರತದಲ್ಲಿ ನಾವು ಸುರಿದು ಬಿಡ್ತೀವಿ, ಇನ್ನು ನಿಮ್ ಬಾಳ್ ಬೆಳಕಾಯ್ತು ಅಂತ ಮಾತಾಡ್ತಾ ಇದ್ದಾರಲ್ಲ, ಹೌ ಫಾರ್ ಇಟ್ ಇಸ್ ಟ್ರೂ ಅಂತ ಹೇಳಿ. ಅಲ್ಲಿ ಏನಂದ್ರೆ ಒಂದು ಇದನ್ನ ಕ್ರಿಯೇಟ್ ಮಾಡೋದು, ಒಂದು ಆಂಬಿಯನ್ಸ್ ನ ಕ್ರಿಯೇಟ್ ಮಾಡೋದು. ನಮ್ಮ ಮನಸ್ಸಲ್ಲಿ ಇದಿದೆ, ಈಗ ನಾವು ಒಪ್ಕೊಂಡಿದೀವಿ ನೋಡಿ 18% ಕಡಿಮೆ ನಾವು ಮಾಡ್ತೀವಿ ಅಂದ ತಕ್ಷಣ ನಿಮ್ಗೆ ಎಷ್ಟೊಂದು ಗೈನ್ ಆಗ್ತಾ ಇದೆ, ನಿಮ್ಮ ಇವ್ರಿಗೂ ರಫ್ತುದಾರರಿಗೆ ಇದು ಅನುಕೂಲ ಆಗುತ್ತೆ, ನಮ್ಗೆ ಇದನ್ನ ಮಾಡ್ಕೊಡಿ ಅಂತ ಇನ್ನೊಂದ್ ತರ ಪ್ರೆಷರ್. ಒಂದ್ ವೇಳೆ ಇದನ್ನ ಒಪ್ಪಿದ್ರೆ ನಾವು ಅವಾಗಲೇ ನಮ್ಗೆ ಇಷ್ಟೊಂದು ಟ್ಯಾರಿಫ್ ಹಾಕುವಂತ ಪ್ರಶ್ನೆ ಬರ್ತಿರ್ಲಿಲ್ಲ. ಅದನ್ನ ಒಪ್ಪದೇ ಇದ್ದದ್ದಕ್ಕೇನೆ ಈ ಟ್ಯಾರಿಫ್ ಅನ್ನ ಹಾಕಿದ್ದು. ಅವತ್ತೊಪ್ಪದ ಭಾರತ ಇವತ್ತು ಒಪ್ಪುತ್ತೆ ಅಂತ ನನಗಂತೂ ಅನ್ಸಲ್ಲ. ಬಟ್ ಏನು ಅಂದ್ರೆ ಇನ್ನೊಂದು ನೋಡಿ, ಯಾಕಂದ್ರೆ ಇವ್ರ ಮಾತನ್ನ ಯಾಕೆ ಒಪ್ಪಕ್ಕಾಗಲ್ಲ ಅಂದ್ರೆ ಇವ್ರು ಬಂದ ತಕ್ಷಣ ಒಂದು ಸ್ವಲ್ಪ ದಿನಕ್ಕೆ ಹೇಳ್ತಾರೆ ಇಲ್ಲ ನಾನು ಬರೋಕ್ ಮುಂಚೆ ಅಮೆರಿಕ ಡೆಡ್ ಎಕಾನಮಿ ಆಗಿತ್ತು ಅಂತ. ಆಮೇಲೆ ಭಾರತವನ್ನು ನಾವ್ ಒಪ್ಲಿಲ್ಲ, ಭಾರತದ ಬಗ್ಗೆನೂ ಅದೇ ಪದವನ್ನ ಬಳಸಿದ್ರು. ಆದ್ರೆ ಇಂತ ಪದೇ ಚೇಂಜ್ ಮಾಡುವ, ಈಗ ಅವ್ರಿಗೆ ಗೊತ್ತಿದೆ ಈಗ ಟ್ರೇಡ್ ಡೀಲ್ ಆಗಿದೆ ಅಂತ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಅವರು ಹೇಳಿದ್ದಾರೆ. ಸೊ ಈಗ ಆದ್ಮೇಲೆ ವೇಟ್ ಮಾಡ್ಬೇಕು, ಏನಾಗ್ತಾ ಇದೆ, ಅದು ಏನ್ ಬರ್ತಾ ಇದೆ ಡಾಕ್ಯುಮೆಂಟ್, ಸಿಗ್ನೇಚರ್ ಇಲ್ಲವಾಗ ಆಯ್ತು, ಯಾವ್ದಕ್ಕೆ ಒಪ್ಕೊಂಡ್ವಿ ಅಲ್ಲಿವರೆಗೂ ಸುಮ್ಮನೆ ಇರ್ಬೇಕು. ಆದ್ರೆ ಇವರು ಒಂದು ಸ್ಟ್ರಾಟಜಿಕಲ್ ಆಗಿ ನಮ್ಮ ಮನಸ್ಸಲ್ಲಿ ಇದಿದೆ ಅಂತ ಜಗತ್ ಜಾಹೀರ ಮಾಡ್ತಾ ಇದ್ದಾರೆ. ಇದಕ್ಕೆ ಇನ್ನೊಂದು ರೀಸನ್ ಇದೆ, ಟ್ರಂಪ್ ಪಾಪ್ಯುಲಾರಿಟಿ ರೇಟಿಂಗ್ಸ್ ಅಮೆರಿಕದಲ್ಲಿ ಡಿಪ್ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಏನಾಗಿದೆ, ಪ್ರೈಸಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ನೀವು ಮೊನ್ನೆ ಅವ್ರದ್ದು ಹಾಕಿಶ್ ನಾವು ಮಾತಾಡಿದ್ವಿ ಅವತ್ತು, ಅವ್ರನ್ನ ಯಾಕೆ ನಾವು ಸೆಂಟ್ರಲ್ ಬ್ಯಾಂಕ್ ಅಲ್ಲಿನ ಫೆಡರಲ್ ರಿಸರ್ವ್ ಸಿಸ್ಟಮ್ಗೆ ಅವ್ರನ್ನ ನೇಮಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಇವರು ಅಂತಂದ್ರೆ, ಒಂದೇನು ಅಂತಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ. ಇನ್ಫ್ಲೇಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಅದರದ ಇಂಪ್ಯಾಕ್ಟ್ ಅಲ್ಲಿನ ಜನಕ್ಕೆ ತಟ್ತಾ ಇದೆ. ನೀವು ಟ್ಯಾರಿಫ್ ಅಂತೀರಿ ಸರಿ, ರಫ್ತಿಲಿ ಮಾಡಿದಾಗ ಬೆಲೆಗಳನ್ನ ಸಹಜವಾಗಿ ಅಲ್ಲಿ ಜಾಸ್ತಿ ಆಗತ್ತೆ. ಅವುಗಳದ್ದು ನಮ್ಮ ಮೇಲೆ ಮಾತ್ರನೇ ಹಾಕಿಲ್ವಲ್ಲ, ಇವ್ರು ಎಲ್ಲಾ ದೇಶಗಳ ಮೇಲೂ ಹಾಕೊಂಡು ಕೂತಿದ್ದಾರೆ. ಎಲ್ಲಾ ದೇಶಗಳು ಸರಕುಗಳು ಮೊದಲು ಸಿಗೋದಕ್ಕಿಂತ ಜಾಸ್ತಿ ಅಮೆರಿಕದಲ್ಲಿ ಹಾಕಿಶ್ ವರ್ಸಸ್ ಡೋವ್ ಅಂತ ಸರ್, ಹಾಕಿಶ್ ವರ್ಸಸ್ ಡೋವ್ ಅಂತ ಅವರು ಹಾಕಿಶ್ ವರ್ಸಸ್ ಡೋವ್ ಅಂತ ಹೇಳಿ ಅವರು ಡಾಲರ್ ಬೆಲೆ ಜಾಸ್ತಿ ಆಗ್ಲಿ, ಡಾಲರ್ ಜಾಸ್ತಿ ಉತ್ಪಾದನೆ ಮಾಡ್ರಪ್ಪ ಅಂದ್ರೆ ಅದು ಡೋವ್ ಅಂತ ಹೇಳಿ. ಅಲ್ಲ, ಹಾಕಿಶ್ ಅಂದ್ರೆ ಯಾವಾಗ ನಾವು ಮಾನಿಟರಿ ಪಾಲಿಸಿನ, ಹಣಕಾಸಿನ ಪಾಲಿಸಿಯನ್ನ ನಾವು ಅಲ್ಲ ಹಾಕಿಶ್ ಅಂದ್ರೆ ಯಾವಾಗ ನಾವು ಮಾನಿಟರಿ ಪಾಲಿಸಿನ, ಹಣಕಾಸಿನ ಪಾಲಿಸಿಯನ್ನ ನಾವು ಫುಲ್ ಟೈಟನ್ ಮಾಡ್ತೀವಿ. ಟೈಟನ್ ಮಾಡಿದ್ರೆ ಹಣದ ಸರಬರಾಜನ್ನ ನಾವು ತುಂಬಾ ಬಿಗಿಯಾಗಿ ಹಿಡಿದು ನಾವು ಹಣದುಬ್ಬರವನ್ನ ನಿಯಂತ್ರಿಸ್ತೀವಿ, ಇನ್ಫ್ಲೇಷನ್ ಕಂಟ್ರೋಲ್ ಮಾಡ್ತೀವಿ. ಕಂಟ್ರೋಲ್ ಮಾಡ್ತೀವಿ. ನಾವು ಅಂದ್ರೆ ಅವ್ರೇನ್ ಮಾಡ್ತಾರೆ, ಇಲ್ಲ ನಾವು ನಮ್ಗೆ ಗ್ರೋತ್ ಇಂಪಾರ್ಟೆಂಟ್, ಸ್ವಲ್ಪ ಮಟ್ಟಿಗೆ ಗ್ರೋತ್ ಇರ್ಬೇಕು ಅಂದ್ರೆ, ನಿಮ್ಗೆ ಗ್ರೋತ್ ಜಾಸ್ತಿ ಆಗ್ಬೇಕು ಅಂದ್ರೆ ಇನ್ಫ್ಲೇಷನ್ ಸ್ವಲ್ಪ ತಡ್ಕೋಬೇಕು ಅನ್ನೋಂತ ಮನೋಭಾವ. ಅದಕ್ಕಾಗಿ ಇವ್ರು ಯಾಕೆ ತಂದ್ರು ಅದನ್ನ? ಸೊ ಅದು ರೀಸನ್ ಅಲ್ಲಿ ಅಂದ್ರೆ ನಾವಿಲ್ಲಿ ಇನ್ಫ್ಲೇಷನ್ ಕಮ್ಮಿ ಜಾಸ್ತಿ ಆಗಿದೆ, ಮತ್ತೆ ನನ್ನ ಪಾಪ್ಯುಲಾರಿಟಿ, ಅವರದ್ದು ಪಾಪ್ಯುಲಾರಿಟಿ ರೇಟಿಂಗ್ಸ್ ಡಿಪ್ ಆಗ್ತಾ ಇದೆ. ಫಸ್ಟ್ ಟೈಮ್ ತುಂಬಾ ಲೋ ಆಗಿದೆ ಅಂತ ನಮ್ಮ ಪತ್ರಿಕೆಗಳಲ್ಲಿ, ನಿಮ್ಮ ಮಾಧ್ಯಮದಲ್ಲಿ ನೋಡಿದೀವಿ. ಸೊ ಈ ತರದ ರೀಸನ್ ಇಂದ ಏನ್ ಮಾಡ್ತಾ ಇದ್ದಾರೆ ಅವರು, ಇಲ್ಲ ನಾವು ಭಾರತದ, ಯಾಕಂದ್ರೆ ನಮ್ಮ ಮಾರುಕಟ್ಟೆಯನ್ನ ವಿಶ್ವದ ಯಾವುದೇ ರಾಷ್ಟ್ರ ನೆಗ್ಲೆಕ್ಟ್ ಮಾಡಕ್ ಆಗಲ್ಲ. ಸೊ ಆ ತರದ ಒಂದು 141 ಕೋಟಿ ಜನದ ಮಾರುಕಟ್ಟೆ ನಮ್ದು. ಮತ್ತೆ ಭಾರತ ಅಗಾಧವಾಗಿ ಬೆಳೀತಾ ಇದೆ, ಎಮರ್ಜಿಂಗ್ ಎಕಾನಮಿ. ಈಗ ಎಮರ್ಜಿಂಗ್ ಎಕಾನಮಿನಲ್ಲಿ ನಾವೇ ನಂಬರ್ 1 ಆ ತರದಲ್ಲಿ ಗ್ರೋತ್ ರೇಟ್ಗೆ ನೀವು ಲೆಕ್ಕ ಹಾಕಿದ್ರೆ. ಮತ್ತೆ ನಾಗಾಲೋಟ ನೋಡಿ, ಇನ್ನ ಸ್ವಲ್ಪ ದಿನಕ್ಕೆ ಇನ್ನೊಂದು ಈ ವರ್ಷದ ಅಂತ್ಯಕ್ಕೆ ಇಲ್ಲ ಮುಂದಿನ ವರ್ಷದ ಆರಂಭಕ್ಕೆ ನಾವು 5 ಟ್ರಿಲಿಯನ್ ಆರ್ಥಿಕತೆ ಆಗ್ತಿದೀವಿ, $5 ಟ್ರಿಲಿಯನ್ ಆರ್ಥಿಕತೆ ಆಗ್ತಾ ಇದೀವಿ. ಸೊ ಈ ತರದ್ದು ಎಲ್ಲ ಇದ್ದಾಗ ನಾವ್ ಯಾರು ನಮ್ಮನ್ನ ನೆಗ್ಲೆಕ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಅಮೆರಿಕ ಯಾಕೆ ನೆಗ್ಲೆಕ್ಟ್ ಮಾಡಕ್ ಆಗ್ತಿಲ್ಲ, ಒಂದು ನಾವು ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಟ್ರೇಡ್ ಡೀಲ್ ಮಾಡ್ಕೊಂಡಿರೋದು, ಮತ್ತೆ ಏನಂದ್ರೆ ಚೈನಾನ ಎದುರಿಸ್ಲಿಕ್ಕೆ ಅವ್ರಿಗೆ ಭಾರತನ ಬಿಟ್ರೆ ಇನ್ನ ಯಾವ ದೇಶದ ಜೊತೆ ಕೈ ಜೋಡಿಸಿದ್ರೂ ಅಷ್ಟು ಸುಲಭ ಅಲ್ಲ. ಸೊ ಹಾಗಾಗಿನೇ ಅವರು ಸಹಜವಾಗಿ ಮುಂದೆ ಬಂದಿದ್ದಾರೆ. ಇದೊಂದು ಆಂಬಿಯನ್ಸ್ ಕ್ರಿಯೇಟ್ ಮಾಡಕ್ಕೆ ಸುಳ್ಳು ಟ್ವೀಟ್ ಮಾಡ್ತಿರ್ತಾರೆ, ನಾವು ಅದಕ್ಕೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಭಾರತ ಸರ್ಕಾರ ಹೇಳೋವರೆಗೂ ಲೆಟ್ ಅಸ್ ವೆಯ್ಟ್. ಇದು ಒಂಥರ ವೆರಿ ಟ್ರಿಕ್ಕಿ ಸಿಚುವೇಶನ್, ಕ್ಯಾಶ್ 20 ಸಿಚುವೇಶನ್ ತರ ಇದೆ ಇದು. ಭಾರತಕ್ಕೆ ಪೂರ್ತಿಯಾಗಿ ಈ ಕಡೆ ಬ್ಲಾಕ್ಗೂ ಸೇರಕ್ಕಾಗಲ್ಲ, ಆ ಕಡೆ ಬ್ಲಾಕ್ಗೂ ಹೋಗಕ್ಕಾಗಲ್ಲ, ಆ ಸ್ಟೇಜ್ ಅಲ್ಲಿ ಇದೆ. ಯಾಕೆಂತಂದ್ರೆ ಇನ್ನೊಂದು ನಾವು ಇಂಡಿಯಾಗೆ ಸರ್, ಕೇಶವ್ ಸರ್, ಇಂಡಿಯಾಗೆ ಚೈನಾ ಮತ್ತು ಅಮೆರಿಕ ಅತ್ತ ದರಿ ಇತ್ತ ಪುಲಿಕತೆನ ಒಂದು ಹಾಲಿನ ಸರೋವರ, ಒಂದು ನೀರಿನ ಸರೋವರ, ಎರಡರಲ್ಲೂ ಮುಳುಗೆ ಸಾಯ್ತೀರಿ ಅಂತ. ಇಲ್ಲ, ಮುಳುಗಿ ಸಾಯ್ತೀವಿ ಅಂತ ನನಗೆ ಅನ್ಸಲ್ಲ. ಯಾಕೆಂದ್ರೆ ನಮ್ಗೆ ಆ ಶಕ್ತಿ ಇದೆ. ನಾವು
ಒಂಟಿಯಾಗೂ ಫೇಸ್ ಮಾಡಬಹುದು. ಆದ್ರೆ ಇಲ್ಲಿ ಏನಾಗುತ್ತೆ, ಈಗ ಬಲಾಢ್ಯ ಎರಡು ರಾಷ್ಟ್ರಗಳ ನಡುವೆ ನಮ್ಮ ರಾಷ್ಟ್ರ ಸಿಲ್ಕಿರೋದ್ರಿಂದ, ಈಗ ಅವ್ರಿಗವರು ಆಗದೆ ಇರೋದ್ರಿಂದ, ಏನು ಅವ್ರ ನಡುವೆಯೂ ವೈರತ್ವ ಇರೋದ್ರಿಂದ, ಏನು ಎನಿಮೀಸ್ ಮೈ ಫ್ರೆಂಡ್ ತರ ನಾವು ಯಾವ ಸಂದರ್ಭದಲ್ಲಿ ಸ್ಟ್ಯಾಂಡ್ ತಗೋಬೇಕು ಅದನ್ನ ನ್ಯೂಟ್ರಲ್ ಆಗೇ ತಗೊಳ್ತಾ ಹೋಗಿದ್ದಾರೆ. ಯಾವಾಗ ರಷ್ಯಾ ಇಂದ ನೀವು ಆಯಿಲ್ ತಗೋಬೇಡಿ ಅಂತ ಹೇಳಿದಾಗ, ಇಲ್ಲ ನಾವು ಅದನ್ನ ಈಗಲೂ ಇಲ್ಲಿವರೆಗೂ ಹೇಳಿಲ್ಲ ನಾವು ತಗೊಳ್ಳಲ್ಲ ಅಂತ. ಆ ಕಡೆಯಿಂದ ರಷ್ಯನ್ ಎಂಬಸಿಯಿಂದನೂ ಹೇಳಿದರೆ ನಮ್ಗೆ ಯಾವುದೇ ಸೂಚನೆ ಬಂದಿಲ್ಲ ಅಂತ. ಸೊ ಭಾರತ ಆ ಮಟ್ಟಕ್ಕೆ ತನ್ನ ಸ್ವಾಯತ್ತತೆಯನ್ನ ಕಾಯ್ಕೊಂಡ್ ಬರ್ತಾ ಇದೆ. ಸೊ ಹಂಗಾಗಿ ನಮ್ಗೇನು ಈ ತರದ ಒಂದು ಥ್ರೆಟ್ ಇಲ್ಲ ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ಈ ಕಡೆಗೆ ಹೋದ್ರೆ ಕಷ್ಟ, ಆ ಕಡೆಗೆ ಹೋದ್ರೆ ಕಷ್ಟ ಅಂತ. ಯಾಕಂದ್ರೆ ಇಬ್ಬರಿಗೂ ನಮ್ಗಿಂತ ಹೆಚ್ಚಿಗೆ ಅವ್ರಿಗೂ ನಮ್ಮ ಅವಶ್ಯಕತೆ ಇದೆ. ನಮ್ಗೂ ಇಲ್ಲ ಅಂತ ನಾನು ಹೇಳಲ್ಲ, ಆದ್ರೆ ನಮ್ಗಿಂತ ಹೆಚ್ಚಿನ ಅವಶ್ಯಕತೆ ಆ ರಾಷ್ಟ್ರಗಳಿಗಿದೆ. ಸೊ ಹಂಗಾಗಿ ಭಾರತ ಈ ಸಂದರ್ಭದಲ್ಲಿ ಅಡ್ವಾಂಟೇಜಸ್ ಪೊಸಿಷನ್ ಅಲ್ಲಿ ಇದೆ. ಸೊ ಇದನ್ನ ಬಳಸ್ಕೊಂಡು, ಯಾಕಂದ್ರೆ ನಾವು ಇವಾಗ ಅವ್ರಿಗೆ ಅವ್ರ ಡಿಫೆನ್ಸ್ ಪ್ರಾಡಕ್ಟ್ಸ್, ಅವ್ರಿಗೆ ಅವ್ರ ಡಿಫೆನ್ಸ್ ಪ್ರಾಡಕ್ಟ್ಸ್ ಅಮೆರಿಕ ಎಲ್ಲಿವರೆಗೂ ಬಲಿಷ್ಠವಾಗಿರುತ್ತೆ ಅಂದ್ರೆ ಎಲ್ಲೆಲ್ಲಿ ಯುದ್ಧ ನಡೀತಾ ಇರುತ್ತೆ, ಎಲ್ಲೆಲ್ಲಿ ಯುದ್ಧದ ಭಯ ಇರುತ್ತೆ, ಅಲ್ಲಿವರೆಗೂ ಅವ್ರ ಡಿಫೆನ್ಸ್ ಪ್ರಾಡಕ್ಟ್ಸ್ ನ ಆ ದೇಶಗಳಿಗೆ ತಳ್ಳುತ್ತೆ. ಅದು ಲಾಭ ಮಾಡ್ಕೊಂಡು ಈ ಮಟ್ಟಕ್ಕೆ ಬೆಳೀತಾ ಇರುತ್ತೆ. ಎಲ್ಲಿವರೆಗೂ ಎರಡನೇದೇನು, ಎಲ್ಲಿವರೆಗೂ ಡಾಲರ್ ಅಲ್ಲಿ ವ್ಯಾಪಾರ ನಡೀತಾ ಇರುತ್ತೆ ವಿಶ್ವಾದ್ಯಂತ, ಅಲ್ಲಿವರೆಗೂ ಅದು ಬಲಾಢ್ಯವಾಗಿರುತ್ತೆ. ಈಗ ಎರಡನ್ನೂ ಇವಕ್ಕೆ ರಿವರ್ಸ್ ಆಗುವಂತ ಹಂತಗಳು ಈಗಾಗಲೇ ಆರಂಭ ಆಗಿದೆ. ಸೊ ಹಂಗಾಗಿ ಅಮೆರಿಕ ಕೂಡ ಯೋಚನೆ ಮಾಡ್ತಾ ಇದೆ. ಒಂದು ಅಲ್ಲಿನ ಜನರ ಒಂದು ಅಸಹಕಾರ ಮತ್ತೆ ಅವರಲ್ಲಿರುವಂತ ಅನ್ರೆಸ್ಟ್ ಏನಿದೆಯಲ್ಲ, ಅದರಿಂದ ಬಹುಶಃ ಟ್ರಂಪ್ ಪಾಠ ಕಲಿದೇ ಇದ್ರೆ ಮುಂದಿನ ದಿನಗಳಲ್ಲಿ ಅಮೆರಿಕಾಗೆ ಹೆಚ್ಚು ತೊಂದರೆ ಆಗತ್ತಾಗ್ಲಿ, ಬೇರೆ ರಾಷ್ಟ್ರಗಳಿಗೆಲ್ಲ. ಯಾಕಂದ್ರೆ ಬೇರೆ ರಾಷ್ಟ್ರಗಳೆಲ್ಲವೂ ಈಗ ಒಟ್ಟಾಗ್ತಾನೆ ಇದಾವೆ. ಈಗ ಯುರೋಪ್ ಎಲ್ಲ ಒಂದಾಗಿದೆ, ಅವರು ಅಮೆರಿಕಾಗೆ ನಾವು ಹಿಂಗೆ ಟ್ಯಾರಿಫ್ ಹಾಕ್ತಿವಿ, ಆ ತರದ ಸ್ಥಿತಿ ಬಂದ್ರೆ ರಿವರ್ಸ್ ಟ್ಯಾರಿಫ್ ಹಾಕ್ತಿವಿ ನಾವು ಅನ್ನೋಂಥದ್ದನ್ನ ಥ್ರೆಟನ್ ಮಾಡಿದ್ದಾರೆ. ಸೊ ಚೈನಾ ಅಂತೂ ಮೊದ್ಲಿಂದನೂ ಅದನ್ನ ಮಾಡಿದೆ, ಅದನ್ನು ಹೇಳ್ತಾನೂ ಇದೆ. ಸೊ ಹಂಗಾಗಿ ಅವ್ರದ್ದು ಮಾರಕ ಯಾಕಂದ್ರೆ ಅದು ಸ್ಪೆಂಡಿಂಗ್ ಇಕಾನಮಿ, ಹಂಗಾಗಿ ಆ ಮಾರುಕಟ್ಟೆನ ಕಳ್ಕೊಳ್ಳೋಕ್ಕೂ ಯಾವ್ದು ಇಷ್ಟ ಇಲ್ಲ ಯಾವ್ದು ಆರ್ಥಿಕತೆಗಳಿಗೆ. ಮತ್ತೆ ಫಾರ್ ದ ಟೈಮ್ ಬೀಯಿಂಗ್ ನೇರವಾಗಿ ಈಗ ಅದಕ್ಕೆ ಯಾಕೆ ನಾವು ಅವ್ರಿಗೆ ಕೊಡುವ ಟ್ವೀಟ್ಗೆಲ್ಲ ಉತ್ತರಿಸೋದಿಲ್ಲ, ಅವ್ರು ಮಾಡುವಂತ ಟ್ವೀಟ್ಗಳಿಗೆ, ಅವ್ರು ಕೊಡುವ ಹೇಳಿಕೆಗಳಿಗೆ ಉತ್ತರಿಸಲ್ಲ ಅಂದ್ರೆ ಈಗ ಅದು ಅನಗತ್ಯ ಅನ್ನೋಂಥದ್ದು. ಯಾಕಂದ್ರೆ ಕೆಲವು ಸರಿ ಮೌನ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಂಗಾರ ಆಗುತ್ತೆ. ಸೊ ಹಂಗಾಗಿ ಕೆಲವು ಸರಿ ಮೌನವಾಗಿ ಭಾರತ ಅದನ್ನ ಕಾಯ್ಕೊಳ್ತಾ ಇದೆ. ಅವ್ರದ್ದು ಅಟಾನಮಿಯನ್ನ ಮೇಂಟೈನ್ ಮಾಡ್ಕೊಳ್ತಲೆ, ಇವ್ರು ನೀವು ಮಾತಾಡಿ ಅದು ಟ್ರೇಡ್ ಡೀಲ್ ಆಗ್ಲಿ, ಫೈನಲ್ ಪ್ರಿಂಟ್ ಬ್ಲೂ ಪ್ರಿಂಟ್ ಬರ್ಲಿ, ಅಂದ್ಮೇಲೆ ಜಗತ್ತಿಗೆ ಗೊತ್ತಾಗುತ್ತೆ. ಇಲ್ಲಿ ಅಲ್ಲಿವರೆಗೂ ಯಾರೇನ್ ಮಾತಾಡಿದ್ರು ಅದ್ರ ಬಗ್ಗೆ ನಾವು ಅಂದ್ಮೇಲೆ ಜಗತ್ತಿಗೆ ಗೊತ್ತಾಗುತ್ತೆ. ಇಲ್ಲಿ ಅಲ್ಲಿವರೆಗೂ ಯಾರೇನ್ ಮಾತಾಡಿದ್ರು ಅದ್ರ ಬಗ್ಗೆ ನಾವು ಮಾತಾಡ್ಬೇಕಾಗಿಲ್ಲ ಅನ್ನೋಂಥದ್ರಲ್ಲಿ ಕರೆಕ್ಟ್ ಆಗಿದೆ ಕ್ಲಾರಿಟಿ. ಏನಂದ್ರೆ ಅವ್ರಿಗೂ ಅಡ್ವಾಂಟೇಜ್ ಇದೆ, ಮಾರ್ಕೆಟ್ ಸಿಗುತ್ತೆ ಅಂತ. ಬಟ್ ಇನ್ನೊಂದು ನಾನು ಅವಾಗ್ಲೇನು ಹೇಳ್ತಾ ಇದ್ದೆ, ಅವ್ರದ್ದು ಒಂದ್ ವೇಳೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಗೆ ಭಾರತ ಸರ್ಕಾರ ಕೊಡಲ್ಲ, ಆದ್ರೆ ಅದ್ರದ್ದು ಏನಾದ್ರು ಅವರು ಒಂದಷ್ಟು ಮಟ್ಟಿಗೆ ಅವರಲ್ಲಿ ವ್ಯಾಲ್ಯೂ ಆಡೆಡ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ನ ಭಾರತಕ್ಕೆ ಕಳಿಸ್ತೀವಿ ಅಂದ್ರೇನು ಅದ್ರದ್ದು ಬೆಲೆ ಏನು, ಡಾಲರ್ಗಳಲ್ಲಿ ತಯಾರಿಸಿದ್ದು ಮತ್ತೆ ಕ್ಯಾಪಿಟಲ್ ಇಂಟೆನ್ಸಿವ್ ಇಂಡಸ್ಟ್ರೀಸ್ ಇಂದ ಆಗುವಂತ ತಯಾರಿಸಿರುವ ಎಲ್ಲ ವಸ್ತುಗಳ ಬೆಲೆ ಸಾಮಾನ್ಯವಾಗಿ ಜಾಸ್ತಿ ಇರುತ್ತೆ. ಈಗ ಹೈ ಎಂಡ್ ಪ್ರಾಡಕ್ಟ್ಸ್ ಅಂದ್ರೆ ಈಗ ಆಪಲ್ ಫೋನ್ ಇಂಥದ್ದೇನಾದ್ರು ಬಂದ್ರೆ ಅದು ತಗೊಳ್ಳೋರು ಅದಕ್ಕೆ ಆದಂತ ಗ್ರಾಹಕರು ಕೆಲವರು ಇರ್ತಾರೆ. ಅದಕ್ಕೆ ನೀವು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಲ್ಲಿ ಅವ್ರಿಗೆ ಎಷ್ಟೇ ನೀವು ಸಬ್ಸಿಡಿ ಕೊಟ್ರೆ ಇಲ್ಲಿ ಅವಾಗ ಭಾರತ ಸರ್ಕಾರ ಕೂಡ ಮರುಚಿಂತನೆ ಮಾಡುತ್ತೆ ಆ ವಿಚಾರದಲ್ಲಿ. WTO ಮೀರಿ ಒಂದ್ ವೇಳೆ ಅವಾಗ WTO ಏನಿತ್ತು, ಈ ಗ್ರೀನ್ ಸಬ್ಸಿಡೀಸ್, ಬ್ಲೂ ಸಬ್ಸಿಡಿ, ಅಂಬರ್ ಸಬ್ಸಿಡೀಸ್ ಅಂತ ಇದ್ವಿ. ಈಗ ಅದನ್ನ ಮೀರಿ ನಾನು WTO ಇಂದ ಹೊರಗೆ ಬರ್ತೀನಿ, ನಾನು ನಮ್ಮ ರೈತರಿಗೆ ಹೆಲ್ಪ್ ಮಾಡ್ತೀನಿ, ಸಬ್ಸಿಡಿ ಕೊಡ್ತೀನಿ, ಆಗ ಭಾರತದಲ್ಲಿ ಹೋಗಿ ನಾವು ಕಡಿಮೆ ಬೆಲೆಗೆ ಮಾರ್ಬೋದು ಅಂದ್ರೆ ಭಾರತ ಸರ್ಕಾರ ಕೂಡ ಅದನ್ನ ಯೋಚನೆ ಮಾಡುತ್ತೆ. ನೀವು ವ್ಯಾಲ್ಯೂ ಆಡೆಡ್ ಅಲ್ಲಿ ಅದನ್ನ ಹೆಚ್ಚು ಮಾಡಿದ್ರೇನು ಮತ್ತೆ ನಮ್ಮ ಬೆಲೆಗಳು ಯಾವತ್ತೂ ಕಾಂಪಿಟೇಟಿವ್ ಆಗಿದೆ. ಅಂಡ್ ಮೋರ್ ಓವರ್ ಭಾರತ ಕರೆಕ್ಟ್ ಟೈಮ್ ಅಲ್ಲಿನೇ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆಗೆ ಹೋಗಿರುವಂತದ್ದು, ಮತ್ತೆ ಈಗ ನಾವು ಸಾವಯವ ಕೃಷಿಯಲ್ಲಿ ಮತ್ತೆ ಮಿಲೆಟ್ಸ್ ಗೆ ಹೆಚ್ಚು ಒತ್ತನ್ನ ಕೊಡ್ತಾ ಇರೋದ್ರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಈಗ ನಾವು ವ್ಯಾಲ್ಯೂ ಮತ್ತೆ ನಾವು ಅಗ್ರಿಕಲ್ಚರ್ ಅಲ್ಲಿ ಕೂಡ ಸ್ಟಾರ್ಟ್ಅಪ್ಸ್ ಮಾಡ್ಲಿಕ್ಕೆ ಹೊರಟಿದೀವಿ. ಸೊ ಅವೆಲ್ಲದರಿಂದ ನಮ್ಮ ಜನಕ್ಕೂ ಕೆಲಸ ಸಿಗ್ತಾ ಇದೆ. ಅದರಿಂದ ವ್ಯಾಲ್ಯೂ ಆಡ್ ಆಗಿ ಆ ಪ್ರಾಡಕ್ಟ್ಸ್ ಗೆ ಹೆಚ್ಚಿನ ಬೆಲೆ ಬರೋದ್ರಿಂದ ವಿಶ್ವಾದ್ಯಂತ ಮತ್ತೊಮ್ಮೆ ನಾವು ಆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಲ್ಲೂ ವಿಜೃಂಭಿಸುವಂತ ದಿನಗಳು ಹೇಳ್ತಾರೆ ಅವರು. ಯಾಕಂದ್ರೆ ಭಾರತ ಸರ್ಕಾರ ಹಂಗೆಲ್ಲ ಮಾಡೋದಿದ್ರೆ ಬಹಳ ಹಿಂದೆನೆ ಮಾಡಿರ್ತಾ ಇತ್ತು. ಸದೃಢವಾಗಿ ನಿಂತಿರೋದ್ರಿಂದ ಅವರ ನಿಲುವುಗಳಲ್ಲಿ ಬದಲಾವಣೆ ಕಾಣಿಸ್ತಿಲ್ಲ. ಅವತ್ತೀಗ ನೀವು ಯುರೋಪ್ 27 ಜೊತೆಗೆ ಮಾಡುವಾಗ್ಲೂ ಸಹ ಅಗ್ರಿಕಲ್ಚರ್ ಆಗ್ಲಿ ಡೈರಿ ಆಗ್ಲಿ ಅಲೋ ಮಾಡ್ಲಿಲ್ಲ. ಸೊ ಈಗ್ಲೂ ಅದನ್ನ ಅಲೋ ಮಾಡಲ್ಲ. ಅದ್ರಲ್ಲಿ ಏನಂದ್ರೆ ನಮ್ಗೆ ಅವ್ರಿಗೆ ಮೇಜರ್ ಏನಂದ್ರೆ ಮೇಯ್ಸ್ ನ ಭಾರತಕ್ಕೆ ಕಳಿಸ್ಬೇಕು, ಅಲ್ಲಿ ಮೇಯ್ಸ್ ಪ್ರೊಡಕ್ಷನ್ ಜಾಸ್ತಿ ಇದೆ ಅನ್ನುವಂಥದ್ದು. ಅದು ಪ್ರೈಸ್ ಕಾಂಪಿಟೇಟಿವ್ನೆಸ್, ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಎಲ್ಲವನ್ನ ನೋಡ್ತಾರೆ ಖಂಡಿತವಾಗಿಯೂ. ಮತ್ತೆ ರೈತರಿಗೆ, ನಮ್ಮ ರೈತರಿಗೆ ಸಂಕಷ್ಟ ಆಗೋದಾದ್ರೆ ಖಂಡಿತ ಭಾರತ ಸರ್ಕಾರ ಒಪ್ಪಲ್ಲ. ಅದಕ್ಕೆ ನಮ್ಗೆ ಇಷ್ಟು ದಿನ ಅವ್ರು ನಡ್ಕೊಂಡಿರುವ ರೀತಿಯಲ್ಲಿ ನಮ್ಗದು ಗೊತ್ತಾಗ್ತಾ ಇದೆ. ಸೊ ಮತ್ತೆ ಯಾವುದೇ ವ್ಯಾಪಾರ, ಯಾವುದೇ ಸಕ್ಸಸ್ಫುಲ್ ಆಗ್ಬೇಕು ಒಂದು ವ್ಯಾಪಾರ ಒಪ್ಪಂದ ಅಂದ್ರೆ ಎರಡೂ ಕಡೆಗೆ ಲಾಭ ಇರಬೇಕು. ಯಾವುದೋ ಒಂದು ರಾಷ್ಟ್ರಕ್ಕೆ ಲಾಭ ಆಗ್ತಿದೆ ಅಂತಂದ್ರೆ ಅದು ಖಂಡಿತ ಸಕ್ಸಸ್ಫುಲ್ ಆಗಲ್ಲ. ಸೊ ಎರಡೂ ಕಡೆಗೆ ಸಕ್ಸಸ್ಫುಲ್ ಆದ್ರೆ ಮಾತ್ರ ಆ ವ್ಯಾಪಾರ ಡೀಲ್ ಸಕ್ಸಸ್ಫುಲ್ ಆಗುತ್ತೆ. ಇಲ್ಲದೆ ಇದ್ರೆ ಹಿಂಗೆ ಇನ್ನೂ ಒಂದು 6 ತಿಂಗಳು ಹೇಳ್ಕೊಂಡೆ
ಬೆಲೆ ಹೋಗ್ಬೇಕಾಗತ್ತೆ. ಸೊ ಹಂಗಾಗಿ ಅವರು ಖಂಡಿತವಾಗಿಯೂ ಭಾರತದ ಕೆಲವು ಷರತ್ತುಗಳಿಗೆ ಒಪ್ಲೇಬೇಕಾಗತ್ತೆ. ನಾವು ಅವ್ರು ಕೆಲವುದನ್ನ ಒಪ್ಲೇಬೇಕಾಗತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಯಾಕಂದ್ರೆ ಕೆಲವನ್ನ ಅವರು ಈಗ ನಾವು ಜಾಸ್ತಿ ಇದೆ ಅಂತಂದಾಗ ಕೆಲವು ನಮ್ಗೆ ಯಾವ್ದು ತೊಂದರೆ ಆಗೋದಿಲ್ಲ, ಅವ್ಗಳೇ ಭಾರತ ಕೂಡ ಎಸ್ ಅನ್ಬೇಕಾಗತ್ತೆ. ಆದ್ರೆ ಯಾವ್ದು ನಮ್ಗೆ ರೈತರಿಗೆ, ನಮ್ಮ ಹೈನುಗಾರಿಕೆಗೆ, ನಮ್ಮಲ್ಲಿ ದುರ್ಬಲ ವರ್ಗದವರು ಏನು ಅಥವಾ ರೈತರಿಗೆ ತೊಂದರೆ ಆಗತ್ತೆ ಅಂತದನ್ನ ಖಂಡಿತ ಭಾರತ ಸರ್ಕಾರ ಒಪ್ಪಲ್ಲ. ಮತ್ತೆ ಏನಂದ್ರೆ ಇದರಿಂದ ಒಂದು ಡಿಪ್ಲೊಮ್ಯಾಟಿಕ್ ಆದಂತ ಒಂದು ಟ್ರಸ್ಟ್ ಶುರುವಾಗಿದೆ. ಮತ್ತೆ ಭಾರತದ ಕಾಂಪಿಟೇಟಿವ್ನೆಸ್ ಇರೋದ್ರಿಂದಲೇ ಎಲ್ಲರೂ ನಮ್ಮ ಹತ್ರ ಬರ್ತಿದ್ದಾರೆ ಅನ್ನುವಂಥದ್ದು ಇಡೀ ಜಗತ್ ಜಾಹೀರಾಗ್ತಾ ಇದೆ. ಮತ್ತೆ ಈ ಟ್ಯಾರಿಫ್ ನ ಭಾರತದ ಮೇಲೆ ಯಾರೇ ಹೇರಿದ್ರು ತುಂಬಾ ದಿನ ಉಳಿಯಲ್ಲ ಇದು ಅನ್ನುವಂಥದ್ದನ್ನು ಇವತ್ತು ಜಗತ್ತಿಗೆ ಭಾರತ ತೋರಿಸಿದೆ ಅನ್ನುವಂಥದ್ದನ್ನು ನನ್ಗೆ ಅನ್ಸುತ್ತೆ. ಥ್ಯಾಂಕ್ ಯು ಕೇಶವ್ ಸರ್.